ನಮಸ್ಕಾರ. ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ಸಾಮಾನ್ಯವಾಗಿ ಮುಹೂರ್ತ ಅಂತ ಬಂದಾಗ ಗುರುಬಲದ ಬಗ್ಗೆ ಮಾತಾಡ್ತಾರೆ. 9 ಗ್ರಹಗಳಲ್ಲಿ ಕೇವಲ ಗುರು ಗ್ರಹಕ್ಕೆ ಮಾತ್ರವೇ ಗುರುಬಲ ಅಂತ ಹೇಳ್ತಾರೆ. ಯಾಕೆ ಸೂರ್ಯ ಬಲ ಅಂತ ಹೇಳಲ್ಲ, ಯಾಕೆ ಚಂದ್ರ ಬಲ ಅಂತ ಹೇಳಲ್ಲ, ಯಾಕೆ ಬುಧ ಬಲ ಅಂತ ಹೇಳಲ್ಲ, ಮಂಗಳ ಬಲ ಅಂತ ಹೇಳಲ್ಲ, ಮತ್ತು ಶುಕ್ರ ಬಲ ಅಂತ ಹೇಳಲ್ಲ, ಶನಿ ಬಲ ಅಂತ ಯಾಕೆ ಹೇಳಲ್ಲ? ಈ ಒಂದು ವಿಚಾರವನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. 9 ಗ್ರಹಗಳಲ್ಲಿ ಗುರುಗ್ರಹಕ್ಕೆ ಏನಕ್ಕೆ ಗುರುಬಲ ಅಂತ ಹೇಳ್ತಾರೆ ಅಂತಂದರೆ, ಕಾಲಪುರುಷ ಕುಂಡಲಿ ಅಂತ ನೋಡ್ತೀವಿ. ಕಾಲಪುರುಷ ಕುಂಡಲಿ ಪ್ರಕಾರ ಮೇಷ ಅನ್ನುವಂಥದ್ದು ಮೊದಲನೇ ರಾಶಿ ಆಗುತ್ತೆ, ವೃಷಭ ಬಂದು 2ನೇ ರಾಶಿ ಆಗುತ್ತೆ, ಮಿಥುನ ಬಂದು 3ನೇ ರಾಶಿ, ಕರ್ಕಾಟಕ ಬಂದು 4ನೇ ರಾಶಿ, ಸಿಂಹ ಬಂದು 5ನೇ ರಾಶಿ, ಕನ್ಯಾ ಬಂದು 6ನೇ ರಾಶಿ, ತುಲಾ 7ನೇ ರಾಶಿ, ವೃಶ್ಚಿಕ 8ನೇ ರಾಶಿ ಮತ್ತು 9ನೇ ರಾಶಿ ಬಂದು ಧನಸ್ಸು. ಈ ಒಂದು ಧನಸ್ಸು ರಾಶಿಯ ಅಧಿಪತಿನೇ ಗುರುಗ್ರಹ. ಈ 9ನೇ ಮನೆ ಸಾಮಾನ್ಯವಾಗಿ ಬೆಂಬಲವನ್ನು ಸೂಚಿಸುವಂಥ ಮನೆ, ಹಿರಿಯರನ್ನು ಸೂಚಿಸುವಂಥ ಮನೆ, ಮತ್ತು ಧಾರ್ಮಿಕ ಕಾರ್ಯಗಳನ್ನು ಮಾಡಿಸುವಂಥದ್ದು ಮತ್ತು ಆಧ್ಯಾತ್ಮಿಕವಾಗಿ ಮುಂದುವರಿಯೋದಕ್ಕೆ ಸಹಾಯ ಮಾಡುವಂಥ ಮನೆಯೇ ಈ 9ನೇ ಮನೆ. 9ನೇ ಮನೆ ಅನ್ನುವಂಥದ್ದನ್ನು ನಾವು ಭಾಗ್ಯಸ್ಥಾನ ಅಂತಲೂ ಕರಿತೀವಿ, ಅದೃಷ್ಟದ ಮನೆ ಅಂತಲೂ ಕರಿತೀವಿ. ಸೊ 9ನೇ ಮನೆ ಅಧಿಪತಿ ಬಂದು ಗುರುಗ್ರಹ. 1ರಿಂದ 12 ಮನೆಗಳೇನಿದೆ, 12 ಮನೆಗಳಲ್ಲಿ ನಮಗೆ ಗುರುವಿನ ಅಂಶ ಆಗಿರುವಂಥ ಈ 9ನೇ ಮನೆ ಏನಿದೆ, ಈ 9ನೇ ಮನೆಯ ಅಧಿಪತಿ ಯಾವುದೇ ಕಾರ್ಯಕ್ಕೆ ಬಲವನ್ನು ತುಂಬುತ್ತಾನೆ ಅನ್ನುವ ನಂಬಿಕೆಯೇ ಈ ಗುರುಬಲ. 9ನೇ ಮನೆ ಬಂದು ಅದೃಷ್ಟದ ಮನೆ, ಭಾಗ್ಯದ ಮನೆ. ಯಾವಾಗ 9ನೇ ಮನೆ ಇರುತ್ತೋ ಅನುಕೂಲ ಹೆಚ್ಚಾಗುತ್ತೆ, ಬೆಂಬಲ ಜಾಸ್ತಿ ಆಗುತ್ತೆ. ಏನಕ್ಕೆ ಅಂತಂದರೆ ನೋಡಿ, ಈ 3ನೇ ಮನೆ ಅಂತ ಏನಿದೆ, 3ನೇ ಮನೆ ಬಂದು ಸೆಲ್ಫ್ ಎಫರ್ಟ್ ಅಂತ ತಗೊತೀವಿ. ಸ್ವಪ್ರಯತ್ನ, ಹೆಚ್ಚು ಕೆಲಸ ಮಾಡುವಂಥದ್ದು, ಕೆಲಸದಲ್ಲಿ ತಲ್ಲೀನರಾಗಿರುವಂಥದ್ದು, ಜಾಬಲ್ಲಿ ಅಥವಾ ತನ್ನ ಕೆಲಸವನ್ನು ತಾನೇ ಮಾಡಿಕೊಳ್ಳುವಂಥದ್ದು ಈ 3ನೇ ಮನೆ. ಅದೇ 9ನೇ ಮನೆ ಅಂತ ಬಂದಾಗ ಇನ್ನೊಬ್ಬರ ಸಹಾಯ ಅಂತ ಬಂದ್ಬಿಡುತ್ತೆ. ಸೊ ಯಾವಾಗ ಈ 9ನೇ ಮನೆ ಬರುತ್ತೋ ಅಲ್ಲಿ ಗುರುವಿನ ಅಂಶ ಸ್ಟ್ರಾಂಗ್ ಆಗುತ್ತೆ. ಇದೇ ಕಾರಣಕ್ಕೇ ನಾವು ಗುರುಬಲ ಅಂತ ಕನ್ಸಿಡರ್ ತಗೊತೀವಿ. ಮುಹೂರ್ತದಲ್ಲಿ ಗುರುಬಲವನ್ನು ಇದೇ ಕಾರಣಕ್ಕೆ ನಾವು ನೋಡೋದು. ಯಾವುದೇ ಒಂದು ಶುಭ ಕಾರ್ಯಕ್ಕೆ ಮುಹೂರ್ತವನ್ನು ನಿಶ್ಚಯ ಮಾಡಬೇಕಾದ್ರೆ ಗುರುಗ್ರಹದ ಒಂದು ಬಲವನ್ನು ಪ್ರಮುಖವಾಗಿ ನೋಡ್ತೀವಿ. ಬೇರೆ ಯಾವುದೇ ಗ್ರಹಗಳ ಬಲವನ್ನು ನೋಡದೆ ಕೇವಲ ಈ ಗುರುಗ್ರಹದ ಬಲವನ್ನು ನಾವು ನೋಡ್ತೀವಿ ಅಂತಂದರೆ ಗುರುಗ್ರಹದ ಕಾರಕತ್ವ 9ನೇ ಮನೆಯಾಗಿದೆ. ಈ 9ನೇ ಮನೆ ಅದೃಷ್ಟವನ್ನು ಕೊಡುವಂಥ ಮನೆಯಾಗಿರೋದ್ರಿಂದ ಮುಹೂರ್ತ ಭಾಗದಲ್ಲಿ ಗುರು ಲಗ್ನದಿಂದ 2ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆ, ಇಷ್ಟು ಮನೆಗಳಲ್ಲಿ ಗುರುಗ್ರಹ ಸ್ಥಿತನಾಗಿದ್ದರೆ ಆ ಒಂದು ಲಗ್ನಕ್ಕೆ ಗುರುಬಲ ಇದೆ ಅಂತ ಹೇಳ್ತಾರೆ. ಇಲ್ಲಿ ಗುರುಬಲ ಒಂದೇ ತಗೊಳ್ಳೋದಿಲ್ಲ. ಯಾವುದೇ ಒಂದು ಮುಹೂರ್ತವನ್ನು ನಿರ್ಣಯ ಮಾಡಬೇಕು ಅಂದರೆ ಕೇವಲ ಗುರುಬಲ ಒಂದೇ ನೋಡೋದಿಲ್ಲ. ಇದರ ಜೊತೆಗೆ ಕುಜದೋಷವನ್ನು ಪರಿಗಣಿಸ್ತಾರೆ. ಕುಜದೋಷ. ಸೊ ಮುಹೂರ್ತದಲ್ಲಿ ಪ್ರಮುಖವಾಗಿ ಗುರುಬಲ ಮತ್ತು ಈ ಕುಜದೋಷ ಇವು ಎರಡನ್ನು ಪ್ರಮುಖವಾಗಿ ಪರಿಗಣಿಸಿ ಮುಹೂರ್ತವನ್ನು ನಿಶ್ಚಯ ಮಾಡ್ತಾರೆ. ಸೊ ಯಾವುದೇ ಒಂದು ಕಾರ್ಯ ಸಕ್ಸಸ್ ಆಗಬೇಕು ಅಂತಂದರೆ ಆ ಒಂದು ಲಗ್ನ ಬಲವಾಗಿರಬೇಕು. ಯಾವುದೇ ಒಂದು ಕೆಲಸ ಪ್ರಾರಂಭವಾಗುವಂಥದ್ದು ಅಂತಂದರೆ ಅದು ಲಗ್ನವನ್ನು ಸೂಚನೆಯನ್ನು ಕೊಡುತ್ತೆ. ಸೊ ಲಗ್ನದಿಂದ ಆ ಲಗ್ನಕ್ಕೆ ಯಾವ ರೀತಿಯ ಬಲ ಇದೆ ಅದರ ಮೇಲೆ ಆ ಒಂದು ಕಾರ್ಯ ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ಹೇಳ್ತಾರೆ. ಸೊ ಯಾವುದೇ ಒಂದು ಕಾರ್ಯ ನಿರ್ವಿಘ್ನವಾಗಿ ಸಾಗಬೇಕು ಅಂತಂದರೆ, ಯಾವುದೇ ರೀತಿಯ ಅಡಚಣೆ ಇರಬಾರ್ದು ಅಂತಂದರೆ ಅಲ್ಲಿ ನಮಗೆ ಗುರುವಿನ ಒಂದು ದೃಷ್ಟಿ ಇರಬೇಕು, ಗುರುಬಲ ಇರಬೇಕು. ಅದಕ್ಕಾಗಿಯೇ ಗುರುಬಲವನ್ನು ಪ್ರಮುಖವಾಗಿ ನೋಡುವಂಥದ್ದು. ಅದೇ ರೀತಿ ಯಾವುದೇ ಒಂದು ಕಾರ್ಯ ಅಡಚಣೆ ಆಗುವುದಕ್ಕೆ ಪ್ರಮುಖ ಕಾರಣವಾಗುವಂಥದ್ದೇ
ಮಂಗಳ ಗ್ರಹ ಅಥವಾ ಕುಜದೋಷ. ಇದಕ್ಕಾಗಿಯೇ ಕುಜದೋಷ ಇಲ್ಲದೇ ಇರುವಂತೆ ಸೊ ಲಗ್ನದಿಂದ 1ನೇ ಮನೆ, 2ನೇ ಮನೆ, 4ನೇ ಮನೆ, 7ನೇ ಮನೆ, 8ನೇ ಮನೆ ಮತ್ತು 12ನೇ ಮನೆ, ಈ ಮನೆಗಳಲ್ಲಿ ಮಂಗಳ ಗ್ರಹ ಸ್ಥಿತನಾದರೆ ಅದನ್ನು ನಾವು ಕುಜದೋಷ ಅಂತ ಕರಿತೀವಿ. ಇದನ್ನು ನಾವು ಮುಹೂರ್ತದಲ್ಲಿ ಮಾತ್ರವೇ ನೋಡುವಂಥದ್ದು, ಯಾವುದೇ ಕಾರಣಕ್ಕೂ ಜಾತಕದಲ್ಲಿ ಅಲ್ಲ. ಏನಕ್ಕೆ ಈ ಒಂದು ಮನೆಗಳಲ್ಲಿ ಮಂಗಳ ಸ್ಥಿತನಾದರೆ ಸಮಸ್ಯೆ ಆಗುತ್ತೆ ಅಂತಂದರೆ, ಅದು ಲಗ್ನದ ಮೇಲೆ ಪರಿಣಾಮವನ್ನು ಉಂಟು ಮಾಡೋದರಿಂದ ಮುಹೂರ್ತದ ಸಮಯದಲ್ಲಿ ಈ ಮಂಗಳ ದೋಷ ಮತ್ತು ಗುರುಬಲಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಸೊ ಮುಹೂರ್ತವನ್ನು ಪರಿಗಣಿಸುವಾಗ ಇಂಪಾರ್ಟೆಂಟಾಗಿ ಈ ಕುಜದೋಷ ಮತ್ತು ಗುರುಬಲದ ವಿಚಾರವನ್ನು ಗಮನಿಸಿ ಅದರ ಮೇಲೆ ನೀವು ಮುಹೂರ್ತವನ್ನು ಇಟ್ಟುಕೊಂಡರೆ ಆ ಒಂದು ಕಾರ್ಯ ಯಶಸ್ಸನ್ನು ಪಡೆಯುತ್ತೆ ಅನ್ನುವಂಥದ್ದನ್ನು ಶಾಸ್ತ್ರದಲ್ಲಿ ಹೇಳಲಾಗುತ್ತೆ. ಇನ್ನಷ್ಟು ಪಂಚಾಂಗದ ಮಾಹಿತಿಗೆ ಹಿಂದೆ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನು ಬೆಂಬಲಿಸಿ. ನಮಸ್ಕಾರ.